ನಮಸ್ಕಾರ ಸ್ನೇಹಿತರೆ. ಇಂದು ಬ್ರಹ್ಮಯೋಗ, ಇವರಿಗೆ ಲಾಭವೂ ಲಾಭ. ಇಂದು ಶುಕ್ಲಯೋಗ, ಬ್ರಹ್ಮಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ. ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ. ಇಂದು ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ? ಈ ರಾಶಿಗಳಿಗೆ ಗುರುವಾರ ಹೇಗಿರಲಿದೆ? ಇಂದು ಜುಲೈ 18ರ ಗುರುವಾರ. ಚಂದ್ರನು ವೃಶ್ಚಿಕ ರಾಶಿಯ ನಂತರ ಧನು ರಾಶಿಯಲ್ಲಿ ಚಲಿಸಲಿದ್ದಾನೆ. ಜೊತೆಗೆ ಇಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ಇಂದು ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು. ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು. ಜುಲೈ 18ರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ವಿಷ್ಣು ದೇವನ ಭಕ್ತರಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಓಂ ವಿಷ್ಣು ದೇವ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಜುಲೈ 18ರ ದಿನ ಬಹಳ ಶುಭವಾಗಿರಲಿದೆ. ಮೇಷರಾಶಿಗೆ ಸೇರಿದ ಜನರು ಇಂದು ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದುವರು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ನೀವು ಅರೆಕಾಲಿಕ ವ್ಯವಹಾರವನ್ನು ಆರಂಭಿಸಬೇಕಾಗಿ ಯೋಚಿಸುತ್ತಿದ್ದರೆ ಈ ಸಮಯ ನಿಮಗೆ ಉತ್ತಮವಾಗಿರಲಿದೆ. ಇಂದು ಹೂಡಿಕೆಯನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಮತ್ತು ನಿಮ್ಮ ಸಾಮಾಜಿಕ ಜೀವನ ಉತ್ತಮವಾಗಿರುವುದು. ಕೆಲಸ ಮತ್ತು ವ್ಯಾಪಾರ ಮಾಡುವ ಮೇಷರಾಶಿಗೆ ಸೇರಿದ ಜನರು ಯಶಸ್ಸು ಗಳಿಸುವರು ಹಾಗೂ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು. ಇಂದು ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುವುದು ಮತ್ತು ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಮೇಷರಾಶಿಯವರಿಗೆ ಗುರುವಾರದ ಪರಿಹಾರ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡಲು ಅರಳಿ ಮರದ ಎಲೆಗಳನ್ನು ಗಂಗಾಜಲದಿಂದ ತೊಳೆಯಿರಿ ಮತ್ತು ಕುಂಕುಮದಿಂದ ಓಂ ಶ್ರೀಂ ಹ್ರೀಂ ಶ್ರೀಂ ನಮಃ ಮಂತ್ರವನ್ನು ಬರೆದು ಪರ್ಸಿನಲ್ಲಿ ಇರಿಸಿ. ಜೊತೆಗೆ ತಾಯಿ ಲಕ್ಷ್ಮಿಯ ರೂಪವನ್ನು ಕೆತ್ತಲಾದ ಬೆಳ್ಳಿಯ ನಾಣ್ಯವನ್ನು ಸಹ ಇರಿಸಿ. ಎರಡನೆಯದಾಗಿ ಕಟಕ ರಾಶಿ. ಇಂದು ಜುಲೈ 18ರ ದಿನ ಕಟಕ ರಾಶಿಯವರ ಆಸೆಗಳೆಲ್ಲವೂ ಈಡೇರುವುದು. ಇಂದು ಕಟಕ ರಾಶಿಯವರ ಖರ್ಚುಗಳೆಲ್ಲವೂ ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಸ್ನೇಹಿತರು ನಿಮಗೆ ಶುಭ ಸುದ್ದಿ ತರಬಹುದು. ಈ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಇಂದು ಉತ್ತಮ ದಿನವಾಗಿರಲಿದೆ. ನೀವು ಈ ದಿನ ಯಶಸ್ಸು ಗಳಿಸಬಹುದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇದೆ. ಕೆಲಸದಲ್ಲಿರುವವರಿಗೆ ಇಂದು ಉತ್ತಮ ಅವಕಾಶಗಳು ಲಭಿಸುವುದು ಮತ್ತು ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನ ಈ ದಿನ ಅನುಕೂಲಕರವಾಗಿರುವುದು ಮತ್ತು ನಿಮ್ಮ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುವುದು. ಇಂದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯಬಹುದು. ಇದರಲ್ಲಿ ನಿಮ್ಮ ಮನೆಯ ಎಲ್ಲ ಸದಸ್ಯರು ಭಾಗವಹಿಸುವರು. ಇದರಿಂದಾಗಿ ನೀವು ಸಹ ಸಂತೋಷದಿಂದಿರುವಿರಿ. ಕಟಕ ರಾಶಿಯವರಿಗೆ ಗುರುವಾರದ ಪರಿಹಾರ. ಗುರುವಾರ ಬಾಳೆ ಗಿಡವನ್ನು ದೇಸಿ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ವಿಧಿವಿಧಾನಗಳಿಂದ ಪೂಜಿಸಿ. ಇದರೊಂದಿಗೆ ಹಳದಿ ಬಟ್ಟೆಯನ್ನು ಧರಿಸಿ ಮತ್ತು ಹಳದಿ ವಸ್ತುಗಳನ್ನು ತಿನ್ನಿ. ಮೂರನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಅತ್ಯುತ್ತಮವಾದ ದಿನವಾಗಿರಲಿದೆ. ತುಲಾರಾಶಿಯವರು ಇಂದು ವಿಶೇಷ ಸ್ನೇಹಿತರನ್ನು ಭೇಟಿಯಾಗುವರು ಮತ್ತು ಅವರಿಂದ ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾಹಿತಿ ಪಡೆಯುವಿರಿ. ವಿಷ್ಣುವಿನ ಕೃಪೆಯಿಂದ ನಿಮ್ಮ ಆದಾಯ ಇಂದು ಬಹಳಷ್ಟು ಹೆಚ್ಚಾಗಲಿದೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಗಳಿಸುವಿರಿ. ನಿಮ್ಮ ಬುದ್ಧಿವಂತಿಕೆ ಈ ದಿನ ಹೆಚ್ಚಾಗುವುದು ಮತ್ತು ನೀವು ಜಗತ್ತನ್ನು ನೋಡುವ ದೃಷ್ಟಿ ಬದಲಾಗುವುದು. ಇಂದು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ದೊರಕುವುದು. ಅಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು. ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಮತ್ತು ನಿಮ್ಮ ಸಂತೋಷ ಹೆಚ್ಚಾಗುವುದು. ತುಲಾರಾಶಿಯವರಿಗೆ ಗುರುವಾರದ ಪರಿಹಾರ. ವೃತ್ತಿಪರ ಪ್ರಗತಿಗಾಗಿ ಗುರುವಾರ ಪೂಜಾ ಕೋಣೆಯಲ್ಲಿ ಅರಶಿನದ ಹಾರವನ್ನು ನೇತು ಹಾಕಿ ಮತ್ತು ಕೆಲಸದ ಸ್ಥಳದಲ್ಲಿ ಹಳದಿ ಬಣ್ಣವನ್ನು ಬಳಸಿ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ಅರ್ಪಿಸಿ. ನಾಲ್ಕನೆಯದಾಗಿ ಮಕರ ರಾಶಿ. ಜುಲೈ 18ರ ದಿನ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿರಲಿದೆ. ಮಕರ ರಾಶಿಗೆ ಸೇರಿದ ಜನರ ಆಸಕ್ತಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿರಲಿದೆ. ಗಂಡನ ಮನೆಯವರಿಂದ ಹೆಜ್ಜೆ ಹೆಜ್ಜೆಗೂ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ವ್ಯಾಪಾರಿಗಳು ಕೆಲಸದಲ್ಲಿ ಪ್ರಗತಿ ಗಳಿಸುವರು.
ಇದರಿಂದ ನೀವು ಆರ್ಥಿಕವಾಗಿ ಹೆಚ್ಚು ಲಾಭ ಗಳಿಸುವಿರಿ. ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಕೆಲಸವನ್ನು ಮಾಡುವವರು ವಿದೇಶಕ್ಕೆ ಹೋಗಬೇಕೆಂದಿದ್ದರೆ ನಿಮ್ಮ ಆಸೆ ಈ ದಿನ ಈಡೇರುವುದು. ನಿಮ್ಮ ಸಂಗಾತಿಗಾಗಿ ನೀವು ಸರ್ಪ್ರೈಸ್ ಪಾರ್ಟಿ ಆಯೋಜಿಸಬಹುದು ಮತ್ತು ನೀವು ಮನೆಯ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಮಕರ ರಾಶಿಯವರಿಗೆ ಗುರುವಾರದ ಪರಿಹಾರ. ಇಷ್ಟಾರ್ಥಗಳ ಈಡೇರಿಕೆಗಾಗಿ ಗುರುವಾರ ಸಂಜೆ ಹಳದಿ ಬಟ್ಟೆಯಲ್ಲಿ ನಾಣ್ಯ, ಬೆಲ್ಲದ ಅಚ್ಚು, 7 ಅರಸಿನ ತುಂಡುಗಳನ್ನು ಕಟ್ಟಿ ರೈಲ್ವೆ ಹಳಿಯ ಬಳಿ ಎಸೆದು ನಂತರ ದೇವಾಲಯಕ್ಕೆ ಹೋಗಿ. 5ನೇದಾಗಿ ಕುಂಭರಾಶಿ. ಇಂದು ಅಂದರೆ ಜುಲೈ 18ರ ದಿನ ಕುಂಭರಾಶಿಯವರಿಗೆ ಬಹಳ ಉತ್ತಮವಾಗಿರಲಿದೆ. ಇಂದು ನೀವು ಶತ್ರುಗಳಿಂದ ಮುಕ್ತಿ ಹೊಂದುವಿರಿ. ಅದೃಷ್ಟದ ಸಹಾಯವನ್ನು ನೀವು ಪಡೆಯುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಸ್ನೇಹಿತರೊಂದಿಗಿನ ಮನಸ್ತಾಪಗಳು ಈ ದಿನ ದೂರವಾಗುವುದು. ಹಳೆಯ ಹೂಡಿಕೆಯಿಂದ ಕುಂಭರಾಶಿಗೆ ಸೇರಿದ ಜನರು ಬಹಳಷ್ಟು ಲಾಭ ಗಳಿಸುವರು ಮತ್ತು ನಿಮ್ಮ ಆರೋಗ್ಯ ಸುಧಾರಿಸುವುದು. ಇಂದು ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಆಶೀರ್ವಾದ ಲಭಿಸುವುದು. ಮನೆಯಲ್ಲಿನ ಸಮಸ್ಯೆಗಳನ್ನು ನೀವು ಈ ದಿನ ಧೈರ್ಯದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಎಲ್ಲ ಸದಸ್ಯರ ಭಾವನೆಗಳಿಗೆ ಬೆಲೆ ಕೊಡುವಿರಿ. ಕುಂಭರಾಶಿಯವರಿಗೆ ಗುರುವಾರದ ಪರಿಹಾರ. ಉದ್ಯೋಗ ಸಂಬಂಧಿತ ಸಮಸ್ಯೆಗಳಿಗೆ ಬಾಳೆ ಮರವನ್ನು ಪೂಜಿಸಿ ಮತ್ತು ಹಳದಿ ವಸ್ತುಗಳು, ಹಣ್ಣುಗಳು, ಬಟ್ಟೆ ಇತ್ಯಾದಿಯನ್ನು ದಾನ ಮಾಡಿ, ಆದರೆ ಬಾಳೆಹಣ್ಣನ್ನು ತಿನ್ನಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.